ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ನನಗೆ ಬಹಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ. ಕಾನೂನು ಸಚಿವರಾಗಿದ್ದವ್ರು, ನಮ್ಮ ಕಾನೂನು ಸಚಿವರು ಇದ್ದಾರೆ. ಅಲ್ಲ ಹೇಳ್ತೀನಿ, ಮುಂದಕ್ಕೆ ಹೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡೋದು? ಸ್ವಲ್ಪ ಕೇಳಿ. ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಿಮಗದು ಸಹಿಸೋಕ್ಕಾಗೋದಿಲ್ವಾ? ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದ್ರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ನಾನು ಉತ್ತರ ಕೊಡ್ತೀನಿ. ನನ್ನ ಬಾಯಿಂದ ಮಾಡೋದು ನಾನು ಹೇಳಿದ ಇಷ್ಟನೇ. ನಾವು SIT ನ ಸ್ವಾಗತಿಸಿದೀವಿ. ಸತ್ಯ ಬರಬೇಕು, ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದ್ದೀರಾ. ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನು ಕೊಟ್ಟಿದ್ದೀರಾ, ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗೌರ್ಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್. ಆಮೇಲೆ ದಯವಿಟ್ಟು ಪುಟ್ಟ ಸುರೇಶ್ ಸುರೇಶ್ ಕುಮಾರ್ ಅವರೇ, 164 ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ 164 ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬಂದಿದ್ದೀನಿ ಹೇಳಿದ್ದಾನೆ ಅವನ್ ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಹೇಳಿ. ಆ ಕೆಲಸ, ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವನ, ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ, ನಥಿಂಗ್ ಆಫ್ ದಟ್ ನೇಚರ್. ಓಕೆ, ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್. ಸುನಿಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುರೇಶ್ ಕುಮಾರ್ ಅವರೇ, ರೆಸ್ಪೆಕ್ಟ್ಸ್ ಟು ಯು, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯು, ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ SIT ಫಾರ್ಮೇಶನ್ ಮಾಡಿದ್ರಿ, ಅದೇ ಒಂದು ಧೋರಣೆ ಈ ವಿಚಾರಣೆಯಲ್ಲೂ ಕೂಡ ಕಾಣಬಾರ್ದು. ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಸುರೇಶ್ ಕುಮಾರ್ ನಿಮಗೂ ಇಷ್ಟ ಇರೋದು ಮಾತಾಡ್ಲಿ. ಸುರೇಶ್ ಕುಮಾರ್ ಅವರೇ, ನಿಮಗೂ ನ್ಯಾಯ, ನನಗೂ ನ್ಯಾಯ ಬರ್ಬೇಕು, ನ್ಯಾಯ ಬರ್ಬೇಕು. ಸುರೇಶ್ ಕುಮಾರ್, ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್, ಸೋಷಿಯಲ್ ಮೀಡಿಯಾ ನಿಲ್ಲಿಸಲಿಕ್ಕೆ ಕ್ರಮ ತಗೋಬೇಕು. ಶಿವಲಿಂಗ ಅವರೇ ಮಾತಾಡಿ. ಸುನೀಲ್ ಒಂದೇ ಸುನೀಲ್ ಅವರೇ ಒಂದೇ ಒಂದು ಕ್ಷಣ. ಆಯ್ತು ಕೂತ್ಕೊ ಶಿವಲಿಂಗ ಅವ್ರೆ. ಆಯ್ತು ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಆಯ್ತು. ಕ್ಲಾರಿಫಿಕೇಶನ್ ಅವಕಾಶ ಇದೆ, ಕ್ಲಾರಿಫಿಕೇಶನ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಸುರೇಶ್ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ, ಮಾನ್ಯ ವಿರೋಧ ಪಕ್ಷದ ಸದಸ್ಯರಿಗೆ, ನಾಯಕರಿಗೆ, ಶಿವಲಿಂಗ ಸುನೀಲ್ ಕುಮಾರ್ ಅವರಿಗೆ ಪ್ರಸ್ತಾಪ ಮಾಡಿದ್ದು, ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಸತ್ಯ ಹೊರಗೆ ತರ್ತೀವಿ. ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು, ಯಾರ್ದೋ ಷಡ್ಯಂತ್ರ ಇದೆ. ಎಸ್, ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ. ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದ್ರೆ ಒಂದು ವೇಳೆ ಅಂಥದ್ದೇನಾದ್ರೂ ಇದ್ರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು. ಈಗ ಮೊನ್ನೆ ಚರ್ಚೆ ಆಗಿದೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.